ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 10 ಎಕರೆ 20 ಗುಂಟೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ. ವ್ಯವಸಾಯಕ್ಕೆ ಒಳ್ಳೆ ಭೂಮಿ ಮಾತ್ರ, ಮಣ್ಣು ಕೂಡ ಅಷ್ಟೇ ಚೆನ್ನಾಗಿದೆ ಸ್ನೇಹಿತರೆ. ಸಾಮಾನ್ಯವಾಗಿ ನಮಗೆ ಈ ಥರ ಮರಳು ಮಿಶ್ರಿತ ಮಣ್ಣು ಸಿಗೋದು ತುಂಬ ಕಡಿಮೆ. ನಾವು ಏನೇ ಬೆಳೆ ಬೆಳೆದ್ರೂ ಚಿನ್ನ ಬೆಳೆದಂಗೆ ಬೆಳೆಯುತ್ತೆ. ಒಳ್ಳೆ ನೀರಾವರಿ ಇದೆ ಸ್ನೇಹಿತರೆ. 3 ಬೋರ್ ಇದೆ. ಆದರೆ 3 ಬೋರ್ಲಿ ಅವರು 2 ಬೋರ್ ಮಾತ್ರ ಯೂಸ್ ಮಾಡ್ತಾಯಿದ್ದಾರೆ, ಪೈಪ್ಲೈನ್ ಡ್ರಿಪ್ ಎಲ್ಲ ಮಾಡಿಕೊಂಡು. ಇದು ಒಟ್ಟು ಇದು ನಿಮಗೆ 12 ಎಕರೆ 12.5 ಎಕರೆ ಇದೆ. ಆದರೆ 2 ಎಕರೆ ಇಟ್ಕೊಂಡು ಅವರು 10.5 ಎಕರೆ ಕೊಡ್ತಾರೆ ಸ್ನೇಹಿತರೆ. 10 ಎಕರೆ 20 ಗುಂಟೆ ಕೊಡ್ತಾರೆ. ಒಳ್ಳೆ ಜಾಗ, ರನ್ನಿಂಗ್ ಕಲ್ಟಿವೇಷನ್. ನಾವು ಕೂಡ ಇಲ್ಲಿ ಬೆಳೆಗಳನ್ನೂ ಬೆಳಿಬೋದು. ಇನ್ನೂ ಒಂದಷ್ಟು ಜಾಗ ವಿಶಾಲವಾಗಿದೆ. ಇದ್ರ ಮಧ್ಯೆ ಆಗ್ತೀನಿ ಅಂದರೆ ನಾವು ಇನ್ನೊಂದಷ್ಟು ಅಡಿಕೆ, ತೆಂಗು ಇಲ್ಲ ಹಣ್ಣಿನ ಗಿಡಗಳನ್ನೆಲ್ಲ ನಾವು ಇಲ್ಲಿ ಹಾಕೋಬೋದು ಸ್ನೇಹಿತರೆ. ಒಳ್ಳೆ ನೋಡಿ, ಎಳ್ನೀರು ಕೂಡ ನಿಮಗೆ ತುಂಬ ಚೆನ್ನಾಗಿದೆ, ಒಳ್ಳೆ ಸೈಜ್ ಇದೆ. ಸದ್ಯಕ್ಕೆ ಇನ್ನೆಲ್ಲ ಬಾಕಿ ಇದೆಲ್ಲ ಫಲಕ್ಕೆ ಬರ್ತಿರುವಂತಹ ಗಿಡಗಳು. ಇದನ್ನು ಕ್ಲೀನ್ ಮಾಡಿ ಸ್ವಚ್ಛವಾಗಿ ಇನ್ನು ಕಾಪಾಡಿಕೊಂಡ್ರೆ ಮಾತ್ರ ನಮಗೆ ಲೈಫ್ಲಿ ತುಂಬ ನಮಗೆ ಇದೇ ಸಾಕು. ಯಾಕೆಂತಂದರೆ ನಾವು ಅದನ್ನು ಎಷ್ಟು ಕಾಪಾಡ್ತೀವಿ ತೆಂಗಿನ ಮರಗಳನ್ನ, ಅದು ನಮ್ಮನ್ನು ಅಷ್ಟೇ ಇದಾಗಿ ನೋಡ್ಕೊಳ್ಳುತ್ತೆ. ಆದರೆ ನಮ್ಮನ್ನು ಕೂಡ ಅದು ಸಾಕು ಅಂತ ಚೈತನ್ಯ ಹೊಂದಿರುತ್ತೆ ಸ್ನೇಹಿತರೆ. ನೋಡಿ ಇವರ ತೆಂಗೆಲ್ಲ ಎಷ್ಟು ಚೆನ್ನಾಗಿದ್ದಾವೆ ಅಂತ. ಇದು ನಿಮಗೆ ಬೆಂಗಳೂರಿಗೆ 115 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ 115 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 40 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಇವರು 1 ಗುಂಟೆಗೆ 1,30,000 ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಗೊತ್ತು ಈ ಲೈನೆಲ್ಲ ರೈಟು ಏನಿದೆ ಅಂತ. ಇಲ್ಲಿ ಅಣ್ಣ ತಮ್ಮಿರು ಭೂಮಿ ಸುಮಾರಿದ್ದಾವೆ ನೋಡಿ. ವಿಲೇಜ್ ಅಟ್ಯಾಚ್ಮೆಂಟಲ್ಲಿ ಮನೆಗಳು ಕಾಣುತ್ತವೆ. ವಿಲೇಜ್ ಅಟ್ಯಾಚ್ಮೆಂಟು ಕೂಡ ಇದೆ. ಲೇಬರ್ಗಳಿಗೆ ಇವತ್ತಿನೆಲ್ಲ ನೋಡಿ ಮನೆಗಳೆಲ್ಲ ಕಾಣ್ತಿದ್ದಾವಲ್ಲ, ವಿಲೇಜ್ ಟಚ್ಚೆ, ದೂರ ಏನೂ ಇಲ್ಲ. ಇಲ್ಲಿ ಸುತ್ತಮುತ್ತ ಇರೋರೆಲ್ಲ ಅಣ್ಣ ತಮ್ಮಿರು ಭೂಮಿಗಳು ಇವೆಲ್ಲ. ಇವರು ಹಣ್ಣಿನ ಭೂಮಿಯಿಂದ ದಾರಿಯನ್ನು ತಗೊಡ್ತಾರೆ. ರೈಟಿಂಗ್ನಲ್ಲಿ ಬರಹದ ಮೂಲಕ ನಮಗೆ ರೋಡನ್ನ ತಗೊಡ್ತಾರೆ ಸ್ನೇಹಿತರೆ. ನಮಗೆ ಎಲ್ಲ ರೆಡಿ ಇದೆ, ತೋಟ ಶಿಸ್ತಾಗಿದೆ. ದಾರಿ ಕೂಡ ಅವ್ರದ್ದೇ ಭೂಮಿ ಆಗಿರೋದ್ರಿಂದ ನಮಗಿಲ್ಲಿ ಬಿಟ್ಟು ಕೊಡ್ತಾರೆ. ಅವರು ಗುಂಟೆಗೆ 1,30,000 ಹೇಳ್ತಾಯಿದ್ದಾರೆ ನೋಡಿ. ಒಳ್ಳೆ ತೋಟಕ್ಕೆ ಅವರು ಈ ರೇಟ್ ಹೇಳ್ತಿದ್ದಾರೆ. ಇದ್ರಲ್ಲಿ ನಮಗೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ, ಜಾಸ್ತಿ ಏನಿಲ್ಲ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ನಾವು ಈ ಗಿಡಗಳ ಮಧ್ಯೆ ಆರಾಮಾಗಿ ಗೋ ಸಾಗಾಣಿಕೆ ಮಾಡಿದ್ರೆ ಇನ್ನೂ ಅಚ್ಚುಕಟ್ಟಾಗಿರುತ್ತೆ ಸ್ನೇಹಿತರೆ. ಯಾಕೆಂದರೆ ಗೋ ಸಾಕೋದ್ರಿಂದ ಹಾಲು, ತುಪ್ಪ ಪ್ರತಿಯೊಂದು ಕೂಡ ನಾವು ಇದರಲ್ಲಿ ತಯಾರು ಮಾಡ್ಬೋದು. ಪಕ್ಕದಲ್ಲೇ ಡೈರಿ ಇದ್ದಾವೆ ವಿಲೇಜ್ಗಳಲ್ಲಿ. ಹಾಲನ್ನ ತೊಗೊಂಡೋಗಿ ಅಲ್ಲಿಗೆ ಹಾಕಿದ್ರೆ ನಮ್ಗೆ ಅದರಿಂದ ಹಣ ಕೂಡ ಬರುತ್ತೆ. ಒಳ್ಳೆ ಇಲ್ಲಿ ನಾವು ಹಾಕಿರೋ ಗಿಡದಲ್ಲೂ ಹಣ ಸಂಪಾದನೆ ಆಗುತ್ತೆ ನೋಡಿ. ಎರಡೊಂದು ನಾವು ಒಂದೇ ಜಾಗದಲ್ಲಿ ಮಾಡ್ಬೋದು. ಇಲ್ಲಿ ಹಸುಗಳಿಗೆ ಮೇವುಗಳನ್ನೂ ಬೇಕಾದ್ರೆ ನಾವು ಹಾಕೋಬೋದು. ಯಾಕೆಂದರೆ ಜಾಗ ಖಾಲಿ ಇದೆ. ಅವುಗಳ ಮಧ್ಯದಲ್ಲಿ ನಾವು ಆರಾಮಾಗಿ ಜೋಳ ಈ ಥರದ್ದೆಲ್ಲ ಹಾಕ್ಕೊಂಡ್ರೆ ಆ ಜೋಳದ ಕಡ್ಡಿಗಳು ಹಸುಗಳಿಗೆ ಮೇವು ಆಯ್ತವೆ. ನಾವು ಎಲ್ಲೂ ಕೂಡ ಜಾಸ್ತಿ ಪರ್ಚೇಸ್ ಮಾಡಬೇಕಾದ ಪ್ರಮೇಯ ಇಲ್ಲ ಸ್ನೇಹಿತರೆ. ನಮ್ಮ ಜಾಗದಲ್ಲೇ ನಾವು ಆದಷ್ಟು ಮೇವನ್ನು ಇದು ಮಾಡ್ಬೋದು. ಅಕ್ಕಪಕ್ಕ ಕೂಡ ನಮಗೆ ಬೇಕಾಗಿರೋ ಜಾಗದಲ್ಲಿ ಮೇವುಗಳನ್ನ ನಾವಿಲ್ಲಿ ಪರ್ಚೇಸ್ ಮಾಡಿಕೊಂಡು ಗೋ ಸಾಗಾಣಿಕೆ ಅಚ್ಚುಕಟ್ಟಾಗಿ ಮಾಡ್ಬೋದು. ಗೋ ಸಾಗಾಣಿಕೆ ಸರಿ, ಕೋಳಿ ಸಾಗಾಣಿಕೆ ನಾವು ತೋಟಗಳ ಮಧ್ಯೆ ಇವೆಲ್ಲ ಮಾಡಿದಷ್ಟು ನಮಗೆ ಆದಾಯ, ಒಳ್ಳೆಯ ಆದಾಯ ಬಂದೇ ಬರುತ್ತೆ. ನಾವು ಈ ಥರ ತೋಟಗಳಲ್ಲಿ ಆರಾಮಾಗಿ ಪ್ರತಿಯೊಂದನ್ನು ಮಾಡಿಕೊಂಡು ನಾವಿಲ್ಲಿ ಒಂದು ಮನೆ ಕಟ್ಕೊಂಡ್ರೆ ಸೂಪರಾಗಿರುತ್ತೆ ಸ್ನೇಹಿತರೆ. ಯಾಕೆಂದರೆ ವಿಲೇಜ್ ದೂರ ಇಲ್ಲ, ದಾರಿ
ಅಣ್ಣ ತಮ್ಮಿಂದ್ರ ಭೂಮಿ ಬಿಡಲೇಬೇಕು, ಬಿಟ್ಟೇ ಬಿಡ್ತಾರೆ. ನಮಗೆ ಹ್ಯಾಂಡ್ ರೈಟಿಂಗ್ಲಿ ಬರ್ಕೊಡ್ತಾರೆ. ನೀರಿನ ವಾತಾವರಣ ತುಂಬ ಚೆನ್ನಾಗಿದೆ. ಹೇಳಿದ್ನಲ್ಲ 3 ಬೋರ್ ಇದೆ, ಅದರಲ್ಲಿ 2 ಬೋರ್ ರನ್ನಿಂಗ್ ಮಾಡ್ಕೊಂಡಿರೋದು. ಇನ್ನೊಂದು ಬೋರ್ಗೆ ಮೋಟ್ರ್ ಅವ್ರು ಬಿಟ್ಟಿಲ್ಲ. ಪ್ರತಿಯೊಂದು ಕೂಡ ಇಷ್ಟು ಚೆನ್ನಾಗಿದ್ದಾಗ ನಾವು ಇದನ್ನ ಪರ್ಚೇಸ್ ಮಾಡೋದ್ರಲ್ಲಿ ತಪ್ಪೇ ಇಲ್ಲ ಸ್ನೇಹಿತರೆ. ನಾವು ಇಲ್ಲ ಇನ್ನೊಂದು ನಮಗೆ ಬೇಕು ಭೂಮಿ, ಇನ್ನೂ ಸ್ವಲ್ಪ ಭೂಮಿ ಬೇಕು ಅಂತಂದರೆ ತಾರ್ ರೋಡಿಂದನೂ ನಿಮಗೆ ಇನ್ನೂ 2.5 ಎಕರೆ ಕಮ್ಮಿ ಸಿಗುತ್ತೆ. ನಮಗೆ 2.5 ಎಕರೆ ತಾರ್ ರೋಡಿಂದನೂ ಸಿಗುತ್ತೆ. ಅದನ್ನು ನಾವು ಪರ್ಚೇಸ್ ಮಾಡಿಕೊಂಡ್ರೆ ತಾರ್ ರೋಡಿಂದನೂ ಬರ್ಬೋದು, ಈ ಕಡೆ ರೋಡಿಂದನೂ ನಮಗೆ ಜಮೀನಿಗೆ ಬರ್ಬೋದು ಸ್ನೇಹಿತರೆ. ನಾವು ಯಾರ ಭೂಮಿ ಮೇಲೂ ಬರೋವಂಥ ಪ್ರಮೇಯ ಅಂತೂ ಇರೋದಿಲ್ಲ. ಎಲ್ಲ ಶಿಸ್ತಾಗಿದೆ, ಅಚ್ಚುಕಟ್ಟಾಗಿದೆ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಅನುಕೂಲಕರವಾಗೂ ಕೂಡ ಇದೆ. ಇವು ನಾವು ಈ ಥರ ಜಾಗದಲ್ಲಿ ಒಳ್ಳೆಯ ವ್ಯವಸಾಯ ಗೋ ಸಾಗಾಣಿಕೆ ಮಾಡಿದ್ರೆ ಅನುಕೂಲವಾಗಿರುತ್ತೆ ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಇದರಲ್ಲಿ ಕೃಷಿ ಹೊಂಡ ಪ್ರತಿಯೊಂದು ಕೂಡ ಶಿಸ್ತಾಗಿದ್ದಾವೆ. ನಾವು ಇಲ್ಲಿ ಬಂದು ಮನೆ ಕಟ್ಕೊಂಡು ಕ್ಲೀನಾಗಿ ಫೆನ್ಸಿಂಗ್ ಹಾಕ್ಕೊಂಡು ಆರಾಮಾಗಿ ವಾಸ ಮಾಡ್ಕೊಂಡಿದ್ರೆ ಸಾಕು. ನಮಗೆ ಆಲ್ಮೋಸ್ಟ್ ಇದರಲ್ಲಿ ಇನ್ಕಮ್ ಅಂತೂ ಬರೋದು ಖಂಡಿತ ಇದ್ದೇ ಇದೆ. ನಾವು ಇದನ್ನು ಮೇಂಟೈನ್ ಮಾಡಿಕೊಂಡ್ರೂ ಸಾಕು. ಕೂತ್ಕೊಂಡಲ್ಲಿ ಡ್ರಿಪ್ ಎಲ್ಲ ಮಾಡಿಕೊಂಡು ಆರಾಮಾಗಿ ಇದನ್ನು ಮೇಂಟೈನ್ ಮಾಡಿದ್ರೆ ಸೂಪರಾಗಿರುತ್ತೆ. ನೋಡಿ ಕೃಷಿ ಹೊಂಡ ಎಷ್ಟು ಶಿಸ್ತಾಗಿ ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಅನ್ನೋದು ನಾವು ಇದರಲ್ಲಿ ತಿಳ್ಕೊಬೇಕು ಸ್ನೇಹಿತರೆ. ಪ್ರತಿಯೊಂದು ಕೂಡ ಶುದ್ಧವಾಗಿದೆ, ಕ್ಲೀನಾಗಿದೆ. ಅವರು ಆ ಕಡೆ ಖಾಲಿ ಭೂಮಿಗಳಿಗೇ 1.5 ಲಕ್ಷ ಹೇಳ್ತಾರೆ, ಇದು ನಮಗೆ 1.30 ಹೇಳ್ತಾಯಿದ್ದಾರೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.